ಇರಾನ್ ಇಸ್ರಾಯೇಲ್ ನಡುವೆ ವಾರ್ ಹಿನ್ನೆಲೆ ದುಬೈನಲ್ಲಿ ಸಿಲುಕಿಕೊಂಡಿದ್ದಾರೆ ಬೀದರ್ ಮೂಲದ 7 ಜನ. ತಾಯ್ನಾಡಿಗೆ ಕರೆಸಿಕೊಳ್ಳುವಂತೆ ಕೈ ಮುಗಿದು ಮನವಿಯನ್ನು ಮಾಡಿದ್ದಾರೆ ಬೀದರ್ನ ನಿವಾಸಿಗಳು. ಬೀದರ್ ನಗರದ ಗುರುನಾನಕ್ ಕಾಲೋನಿಯ 7 ಜನ ನಿವಾಸಿಗಳು ಇದೀಗ ಪರದಾಟವನ್ನು ನಡೆಸುತ್ತಿದ್ದಾರೆ. ಕಳೆದ ತಿಂಗಳ 24ರಂದು ಬೀದರ್ನಿಂದ ದುಬೈಗೆ ತೆರಳಿದ್ರು ಈ ನಿವಾಸಿಗಳು. ಮಾರ್ಚ್ 1ರಂದು ಅಲ್ಲಿಂದ ವಾಪಸ್ ಬರುವ ವಿಮಾನ ಇತ್ತು. ಆದರೆ ಇಸ್ರಾಯೇಲ್, ಅಮೆರಿಕ ಹಾಗೂ ಇರಾನ್ ಮಧ್ಯ ಪ್ರಾರಂಭಗೊಂಡ ಯುದ್ಧದ ಹಿನ್ನೆಲೆ ಫ್ಲೈಟ್ ರದ್ದಾಗಿದೆ. ಈ ಹಿನ್ನೆಲೆ ದುಬೈನಲ್ಲಿ ಬೀದರ್ ಮೂಲದ 7 ಜನ ಕನ್ನಡಿಗರು ಪರದಾಟವನ್ನು ಮಾಡ್ತಿದ್ದಾರೆ. ಬೀದರ್ನ ಬಸವರಾಜ್, ಜಯಶ್ರೀ, ಬಾಬುರಾವ್ ಬಿರಾದರ್, ಶಕುಂತಲಾ ಬಿರಾದರ್, ನಾಗನಾಥ್ ಬಸ್ನಾಳೆ, ಭಾಗ್ಯವಂತಿ ನಾಗನಾಥ್ ಸೇರಿದಂತೆ 7 ಜನ ದುಬೈಯಲ್ಲಿ ಪರದಾಟವನ್ನು ನಡೆಸುತ್ತಿದ್ದಾರೆ. ತಕ್ಷಣವೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಮನವಿ ಮಾಡಿದ್ದಾರೆ. ದಿನೇ ದಿನೇ ಇಲ್ಲಿ ವಾತಾವರಣ ಹಾಳಾಗುತ್ತಿದ್ದು ತಾಯ್ನಾಡಿಗೆ ಕರೆಸ್ಕೊಳ್ಬೇಕು ಅಂತ ವಿಡಿಯೋ ಮೂಲಕ ಮನವಿಯನ್ನ ಮಾಡಿದ್ದಾರೆ ಅಲ್ಲಿರುವಂತಹವರು. ನಮಸ್ಕಾರ, ನಾನು ನಾಗನಾಥ್ ಬಸ್ನಾಳೆ, ಬೀದರ್ ರಹವಾಸಿ. 24ನೇ ತಾರೀಕು ದಿವಸ ವೇದಾಂತ್ ಸೋಲಾಪುರ ಅವರಿಂದ ದುಬೈಗೆ ಬಂದಿದ್ದೇವೆ. ಇಲ್ಲಿ ದುಬೈನಲ್ಲಿ ನಮ್ಮ ಪ್ರಯಾಸ ಮುಗಿಸ್ಕೊಂಡು 20 ಮಾರ್ಚ್ 1ನೇ ತಾರೀಕಿಗೆ ವಾಪಸ್ ಬರಬೇಕಾಗಿತ್ತು. ಇಲ್ಲಿ ಒಂದು ಅಡೆತಡೆಯಿಂದ ನಾವು ಇಲ್ಲೇ ಸಿಕ್ಕೊಂಡಿದ್ದು, ನಮಗೆ ಯುದ್ಧದಿಂದ ಅಡೆತಡೆಯಿಂದ ನಾವು ಇಲ್ಲಿ ಸಿಕ್ಕೊಂಡಿದ್ದೆವು. ಅದಕ್ಕೆ ದಯಮಾಡಿ ಎಲ್ಲ ಡಿಸ್ಟ್ರಿಕ್ಟ್ ಆಗಲಿ, ಸ್ಟೇಟ್ ಆಗಲಿ, ರಾಜ್ಯಗಳಲ್ಲಿ ನಮ್ಮನ್ನು ಪ್ರದೇಶದಿಂದ ಬಿಡುಗಡೆ ಮಾಡಬೇಕು ಮತ್ತು ಆದಷ್ಟು ನಾವು ಕಷ್ಟದ ಕಾರಣದಲ್ಲಿದ್ದೇವೆ. ನಾವು ಡಿಸ್ಟಿಕ್ ಕಮಿಟಿ ಮತ್ತು ಇಲ್ಲೆಲ್ಲ ನಮಗೆ ಒಳ್ಳೆ ಯಾವುದೂ ಸಿಗ್ತಾ ಇಲ್ಲ, ತ್ರಾಸದಲ್ಲಿದ್ದೀವಿ. ಆದಷ್ಟು ತಾವು ನಮಗೆ ಇಲ್ಲಿಂದ ಬಿಡುಗಡೆ ಮಾಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ನಾನು ಬಸವರಾಜ್ ನೇಕಾರ, ಬೀದರ್ ಕರ್ನಾಟಕ ಬೀದರ್ನಿಂದ ಟೂರಿಗಂತ ಬಂದಿದ್ದೀವಿ. ನಮ್ಮದು ನಿನ್ನೆಗೆ ಒಂದು ಟೂರ್ ನಮ್ದು ಮುಗಿದು ನಿನ್ನೆ ಫ್ಲೈಟ್ ಟಿಕೆಟ್ ಇತ್ತು. ನಿನ್ನೆ ಯುದ್ಧದ ಕಾರಣದಿಂದ ಫ್ಲೈಟ್ ಬಂದಾಗಿದೆ. ಅದ್ರ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಆಡಳಿತ ಆಡಳಿತದವರಿಗೆ ಏನೆಂದರೆ ನಮಗೆ ಯಾವುದೇ ಒಂದು